ಮಕ್ಕಳು ದೇವ್ರ ಸಮಾನ, ಅವರಿಗೆ ಮೋಸ ವಂಚನೆ ಏನೂ ಗೊತ್ತಿರಲ್ಲ. ಹಲೋ ಎವ್ರಿವನ್, ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಪಾಪು ಎದ್ದ ಕೂಡಲೇ ಟಾಮಿ ಜೊತೆ ಆಟ ಆಡ್ತಾ ಇದ್ದ. ಟಾಮಿ ನಮ್ಗಳ ಜೊತೆನೂ ಕೂಡ ಆಟ ಆಡ್ತಾ ಇತ್ತು. ಪಾಪುನ ಅಜ್ಜಿ ಪಾಪುಗೆ ಏನಾದರೂ ತಿನ್ನೋಕೆ ಕೊಟ್ಬಿಟ್ಟು ಅವನಿಗೆ ಸ್ನಾನ ಮಾಡಿ ರೆಡಿ ಮಾಡಿಸಿ ಬಿಡ್ತಾರೆ. ಯಾಕಂತ ಹೇಳಿದರೆ ಪಾಪುನ ಅಜ್ಜ ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ಇವನು ರೆಡಿಯಾಗಿದ್ದರೆ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳಿ. ಇನ್ ಕೇಸ್ ಪಾಪು ಏನಾದರೂ ಮಲಗಿದ್ದಾನೆ ಅಂತ ಹೇಳಿಬಿಟ್ಟು ಅಜ್ಜ ಪೂಜೆ ಮಾಡ್ಕೊಂಡು ಹೋದರೆ ಅವತ್ತಿಡೀ ಫುಲ್ ಜಗಳ ಮಾಡಿಬಿಡ್ತಾನೆ, ನನ್ನ ಬಿಟ್ಟು ಪೂಜೆ ಮಾಡಿದ್ದು ಯಾಕೆ ಅಂತ ಹೇಳಿ. ಹಾಗಾಗಿ ಎಬ್ಸ್ಬಿಟ್ಟು ರೆಡಿ ಮಾಡಿಸಿ ಇಬ್ಬರು ಪೂಜೆ ಮಾಡ್ತಾರೆ. ಇದು ಇವರ ಡೈಲಿ ರೂಟೀನ್ ಆಗಿರುತ್ತೆ. ಮಕ್ಕಳು ದೇವ್ರ ಸಮಾನ, ಅವರಿಗೆ ಮೋಸ ವಂಚನೆ ಏನೂ ಗೊತ್ತಿರಲ್ಲ. ಅವ್ರದ್ದೇ ಲೋಕದಲ್ಲಿ ಅವ್ರು ಇರ್ತಾರೆ. ಪೂಜೆ ಎಲ್ಲ ಆದಮೇಲೆ ಕೊಡಪಂದಲ್ಲಿ ನೀರು ಏನಾದರೂ ಕೊಟ್ಟಿದ್ರೆ ಅದನ್ನು ಚೆಲ್ಬಿಟ್ಟು ತಗೊಂಡು ಹೋಗಿ ಅದು ಎಲ್ಲಿತ್ತು ಅದೇ ಪ್ಲೇಸಲ್ಲಿ ಇಟ್ಬಿಡ್ತಾನೆ. ಅಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆನ ಪ್ರಿಪೇರ್ ಮಾಡಿದರು, ಜೊತೆಗೆ ಫಿಶ್ ಗ್ರೇವಿ ಇತ್ತು. ಅದನ್ನು ತಿಂದುಬಿಟ್ಟು ನಮ್ಮಮ್ಮ ಹೇಳಿದರು ಮನೆ ಹತ್ರ ಸ್ವಲ್ಪ ದೂರದಲ್ಲೇ ಮಿಕ್ಸರು ಚಿಪ್ಸ್ ಎಲ್ಲ ಮಾಡ್ತಾರೆ, ಹೋಗಿ ತೊಗೊಂಡು ಬಾ ಅಂತ ಹೇಳಿ ನಮಗೆ ಬೇಕಾದ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದು ಮುಂದೇನಾಯಿತು ಅಂತ ಹೇಳಿ ಇದರ ಕಂಟಿನ್ಯೂಷನ್ ಮಿನಿ ಬ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.